ಇದು ಫ್ರೀಡಂ ಟಿವಿಯ ಸ್ಫೋಟಕ ಸುದ್ದಿ ಬಿಗ್ ಇಂಪ್ಯಾಕ್ಟ್. ಅಕ್ರಮ ನೇಮಕಾತಿ ಸ್ಫೋಟಕ ವರದಿಗೆ ತಕ್ಷಣವೇ ದೊಡ್ಡ ಪ್ರತಿಫಲ ಸಿಕ್ಕಿದೆ. ಅಕ್ರಮ ನೇಮಕಾತಿ ಕುರಿತು ಸುದ್ದಿಯನ್ನ ಬಿತ್ತರಿಸಿದ್ದು ಫ್ರೀಡಂ ಟಿವಿ. ಡೀನ್ ಅರವಿಂದ್ ನೇಮಕಾತಿಗೆ ತಡೆ ಒಡ್ಡಲಾಗಿದೆ. ಈಗ ಡೀನ್ ಆಗಿದ್ದಂತಹ ಅರವಿಂದ್ ಅವರ ನೇಮಕಾತಿಗೆ ತಡೆ ಒಡ್ಡಲಾಗಿದೆ. ವೈದ್ಯಕೀಯ ಶಿಕ್ಷಣ ಇಲಾಖೆ ತಡೆ ಒಡ್ಡಿದೆ. ಬೆಂಗಳೂರಿನ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಯೂನಿವರ್ಸಿಟಿ ನೇಮಕಾತಿ ಅಕ್ರಮ. ಶಿವಾಜಿನಗರದ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ವೈದ್ಯಕೀಯ ಮಹಾವಿದ್ಯಾಲಯ ಸಂಶೋಧನಾ ಸಂಸ್ಥೆಯ ಡೀನ್ ಡೈರೆಕ್ಟರ್ ಹುದ್ದೆಗೆ ಅಕ್ರಮವಾಗಿ ನೇಮಕ ಮಾಡಲಾಗಿತ್ತು. ಹೈಕೋರ್ಟ್ ಆದೇಶವನ್ನು ಕೂಡ ಗೌರವಿಸಿದೆ. ಹೈಕೋರ್ಟ್ ಆದೇಶ ಕೊಟ್ಟಿತ್ತು ಈ ಬಗ್ಗೆ. ಆದರೂ ಕೂಡ ಆದೇಶವನ್ನು ಗೌರವಿಸದೆ ಆದೇಶವನ್ನು ಉಲ್ಲಂಘನೆ ಮಾಡಿ ಡೀನ್ ಅವರ ನೇಮಕಾತಿಯಲ್ಲಿ ದುರಾಡಳಿತವನ್ನು ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ ಈಗ ಕೇಳಿಬರ್ತಾ ಇದೆ. ಈ ಕುರಿತು ಫ್ರೀಡಂ ಟಿವಿಯಲ್ಲಿ ವಿಸ್ತೃತವಾಗಿ ವರದಿ ಮಾಡಲಾಗಿತ್ತು. ಇದರ ಬೆನ್ನಲ್ಲೇ ಈಗ ಇಂಪ್ಯಾಕ್ಟ್ ಆಗಿದೆ. ಪ್ರಭಾರ ಡೀನ್ ನೇಮಕವ ಅಧಿಸೂಚನೆ ತಡೆ ಹಿಡಿಯಲಾಗಿದೆ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದಿಂದ. ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ ಪ್ರಭಾರ ಡೀನ್ ನೇಮಕವ ಅಧಿಸೂಚನೆಯನ್ನು ತಡೆ ಹಿಡಿದಿದೆ ಈಗ. ಹೀಗಾಗಿ ಫ್ರೀಡಂ ಟಿವಿ ವರದಿಯನ್ನು ಮಾಡ್ತಾ ಇದ್ದಂತೆ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಅಕ್ರಮ ನೇಮಕಾತಿ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಬಿತ್ತರ ಮಾಡಲಾಗಿತ್ತು. ಇದು ಫ್ರೀಡಂ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಸಹೋದ್ಯೋಗಿ ಸಾಹಿಲ್. ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಾಹಿಲ್, ಅನಧಿಕೃತವಾಗಿ ಅದರಲ್ಲೂ ಕೂಡ ಕೋರ್ಟ್ನ ಆದೇಶ ಇದ್ರೂ ಕೂಡ ಡೀನ್ ಅವರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತವಾಗಿ ವರದಿ ಮಾಡಿದ್ವಿ. ಇದೀಗ ನೇಮಕಾತಿ ವಿಚಾರವನ್ನು ರದ್ದು ಮಾಡೋದಕ್ಕೆ, ಅದನ್ನು ತಡೆ ಹಿಡಿಯೋದಕ್ಕೆ ಮುಂದಾಗ್ತಾ ಇದೆ ಇಲಾಖೆ. ಏನೆಲ್ಲ ಮಾಹಿತಿಗಳು ಲಭ್ಯವಾಗಿದೆ ಅಂತ ಈ ಬಗ್ಗೆ? ಸಂತೋಷ್, ಇದಕ್ಕಿಂತ ಅತಿ ದೊಡ್ಡ ವಿಕ್ಟ್ರಿ ಅಥವಾ ಜಯ ಮತ್ತೊಂದಿಲ್ಲ. ಫ್ರೀಡಂ ಟಿವಿ ಇವತ್ತು ಬೆಳಗ್ಗಿನ ಬುಲೆಟಿನ್ನಲ್ಲಿ ಅತಿ ವಿಸ್ತೃತವಾದಂತಹ ಸುದ್ದಿಯನ್ನು ಬ್ರೇಕ್ ಮಾಡಿತ್ತು. ಯಾವ ಒಂದು ಯೂನಿವರ್ಸಿಟಿಯ ಒಳಗಡೆ ಕೇವಲ ಶಿಕ್ಷಣ ಮತ್ತು ಶಿಕ್ಷಣದ ಅಭಿವೃದ್ಧಿಯ ಬಗ್ಗೆ ಮಾತ್ರ ಚರ್ಚೆಗಳಾಗಬೇಕೋ ಆ ಶಿಕ್ಷಣ ಕೇಂದ್ರದಲ್ಲಿ ಅತಿ ದೊಡ್ಡ ಅಕ್ರಮವೊಂದು ನಡೆದಿದೆ. ನೇಮಕಾತಿ ಅಕ್ರಮ ನಡೆದಿದೆ. ಕೂಗಿ ಹೇಳಿದ್ವಿ. ಬಹುಶಃ ಫ್ರೀಡಂ ಟಿವಿಯ ಸ್ಕ್ರೀನ್ ಮೇಲೆ ಬಂದಂತಹ ಆ ಸುದ್ದಿ ಬಿತ್ತರವಾದ ಕೆಲವೇ ಕ್ಷಣಗಳಲ್ಲಿ ಅತಿ ದೊಡ್ಡ ಬದಲಾವಣೆಗಳಾಗಿದೆ. ಈಗಾಗಲೇ ಘನ ನ್ಯಾಯಾಲಯದಿಂದ ಆ ಒಂದು ನೋಟಿಫಿಕೇಶನ್ ಅರ್ಥಾತ್ ಅಧಿಸೂಚನೆಗೆ ತಡೆ ಸಿಕ್ಕಿದೆ. ನೋಡಿ, ಇದಕ್ಕಿಂತ ದೊಡ್ಡ ಜಯವನ್ನು ಫ್ರೀಡಂ ಟಿವಿ ನಿರೀಕ್ಷೆ ಮಾಡೋದೇ ಇಲ್ಲ. ನಮ್ಮ ಅಪೇಕ್ಷೆ ಇದ್ದಿದ್ದೇನು, ಈ ತರಹದ್ದೊಂದು ಯೂನಿವರ್ಸಿಟಿಯ ಈ ಡೈರೆಕ್ಟರ್ ಅಥವಾ ಅಲ್ಲಿನ ಬಹುದೊಡ್ಡ ಖಾತೆಗೆ ಅಥವಾ ಹುದ್ದೆಗೆ ಯಾವುದೋ ಒಬ್ಬ ಅನರ್ಹ ವ್ಯಕ್ತಿ. ನೋಡಿ, ನಾವು ಬೆಳಗ್ಗಿನ ಸುದ್ದಿಯಲ್ಲಿ ಅತ್ಯಂತ ವಿವರವಾಗಿ ಹೇಳಿದ್ವಿ. ಈ ಹಿಂದೆ ಕ್ರಾಸ್ ವೋಟಿಂಗ್ ಅಂತ ಏನು ನಡೆದಿತ್ತು, ಅಡ್ಡ ಮತದಾನ, ಆ ಅಡ್ಡ ಮತದಾನದಲ್ಲಿ ಯಾರ್ಯಾರು ಭಾಗಿಯಾಗಿದ್ರೋ ಅಂತಹವರಿಗೆ ಡಿಮ್ಯಾಂಡ್ ಅಥವಾ ಕಿಕ್ ಬ್ಯಾಕ್ ಮುಖಾಂತರ ಅಥವಾ ಅವರಿಗೊಂದು ಕೊಡುಗೆ ಕೊಡುವ ಮುಖೇನ ಈ ತರಹದೊಂದು ಹುದ್ದೆಯನ್ನು ಸೃಷ್ಟಿ ಮಾಡಲಾಗಿದೆ ಎನ್ನುವಂಥ ಅನುಮಾನಗಳಿತ್ತು. ಅದೇನೇ ಇರಲಿ, ಅವೆಲ್ಲವೂ ಕೂಡ ಪ್ರಶ್ನಾರ್ಥಕವಾಗಿ ಬಾಕಿ ಉಳಿದಿದ್ದಾವೆ. ಈಗ ನಾವು ಬೆಳಗ್ಗೆ ಏನು ಬ್ರೇಕ್ ಮಾಡಿದಂತಹ ಸುದ್ದಿಗೆ ಅತಿ ದೊಡ್ಡ ಜಯ ಸಿಕ್ಕಿದೆ. ಅಕ್ರಮ ನೇಮಕಾತಿಯ ಸ್ಫೋಟಕ ವರದಿಗೆ ತಕ್ಷಣವೇ ಸಿಕ್ತು ಪ್ರತಿಫಲ. ಜೊತೆಗೆ ಬೆಂಗಳೂರಿನ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಯೂನಿವರ್ಸಿಟಿ ನೇಮಕಾತಿ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಯಾರಿಗೆ ಈ ನೋಟಿಫಿಕೇಶನ್ ಹೋಗಿತ್ತೋ ಆ ಸ್ಥಾನಕ್ಕೆ, ಆ ನೋಟಿಫಿಕೇಶನ್ಗೆ ಈಗ ತಡೆ ಸಿಕ್ಕಿರುವಂತಹದ್ದು. ಸಂತೋಷ್, ನಿಮ್ಮನ್ನ ಸಂಪರ್ಕಿಸ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಈಗ ಫ್ರೀಡಂ ಟಿವಿ ಸುದ್ದಿಗೆ ಸಿಕ್ಕಿದೆ ಭಾರಿ ದಿಗ್ವಿಜಯ. ಸರ್ಕಾರದ ಮಟ್ಟದಲ್ಲಿ ಭಾರಿ ಸಂಚಲನವೇ ಸೃಷ್ಟಿಯಾಗಿದೆ. ಅಕ್ರಮ ನೇಮಕಾತಿ ಬಯಲಿಗೆ ಎಳೆದಿತ್ತು ನಿಮ್ಮ ಫ್ರೀಡಂ ಟಿವಿ. ಅರ್ಹತೆ ಇಲ್ಲದ ಒಬ್ಬ ವ್ಯಕ್ತಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಹೊರಡಿಸಿದ್ದಂತಹ ಆದೇಶ ಡಾಕ್ಟರ್ ಅರವಿಂದ್ಗೆ ದೊಡ್ಡ ಆಘಾತ ಎದುರಾಗಿದೆ. ಡಾಕ್ಟರ್ ಅರವಿಂದ್ಗೆ ಭಾರಿ ಆಘಾತ ಎದುರಾಗಿದೆ. ಫ್ರೀಡಂ ಟಿವಿಯ ಸ್ಫೋಟಕ ವರದಿಗೆ ದಿಗ್ವಿಜಯ ಸಿಕ್ಕಿದೆ. ಅರ್ಹತೆನೇ ಇಲ್ಲ, ಆದರೂ ಕೂಡ ಒಂದು ಹುದ್ದೆಯನ್ನ ಸೃಷ್ಟಿ ಮಾಡಲಾಗಿತ್ತು. ನಿಯಮಗಳನ್ನು ಗಾಳಿಗೆ ತೂರಿ ಹುದ್ದೆ ನೀಡೋದಕ್ಕೆ ಹೊರಟಿದ್ದ ಆಡಳಿತ ಮಂಡಳಿಗೆ ಮುಖಭಂಗ ಆಗಿದೆ. ನೇಮಕಾತಿ ಅಧಿಸೂಚನೆ ವೈದ್ಯಕೀಯ ಇಲಾಖೆ ಈಗ ವಾಪಸ್ ಪಡ್ಕೊಳ್ತಾ ಇದೆ. ಅರ್ಹತೆ ಇಲ್ಲದಿದ್ರೂ ಕೂಡ ಒಂದು ಹುದ್ದೆಯನ್ನ ಸೃಷ್ಟಿ ಮಾಡಿ ಅಲ್ಲಿ ಕೂರಿಸೋದಕ್ಕೆ ಅಂತ ಒಂದು ಪ್ರಯತ್ನವನ್ನ ಮಾಡಲಾಗ್ತಾ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ
ನಾವು ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ಇದೀಗ ಸರ್ಕಾರ ಇಲಾಖೆ ತನ್ನ ನಿರ್ಧಾರ ವಾಪಸ್ ಪಡ್ಕೊಳ್ತಾ ಇದೆ. ಓಕೆ ಸಾಹಿಲ್, ಇದು ಫ್ರೀಡಮ್ ಟಿವಿಗೆ ಒಂದು ಬಹುದೊಡ್ಡ ಜಯ. ಈ ಬಗ್ಗೆ ಮತ್ತಷ್ಟು ಮಾಹಿತಿಗಳು. ಸಂತೋಷ್, ಇನ್ಯಾವಾಗಲೂ ಯಾವುದೇ ಇಲಾಖೆಯಲ್ಲಿ ಈ ತರಹದೊಂದು ಅಕ್ರಮ ಆಗಬಾರದು. ನೋಡಿ, ನಮ್ಮನ್ನು ಕಾನೂನು ಗಮನಿಸೋದಿಲ್ಲ, ಇಲಾಖಾ ಅಧಿಕಾರಿಗಳು ನಮ್ಮನ್ನು ಗಮನಿಸೋದಿಲ್ಲ, ನೀತಿ ನಿಯಮ ರೀತಿ ರಿವಾಜುಗಳನ್ನು ಧೂಳಿಪಟ ಮಾಡಿ ನಮಗೆ ಬೇಕಾದವರನ್ನು ಅವರಿಗೆ ಅನುಕೂಲ ಆಗುವಂತೆ ನಾವು ಹುದ್ದೆಯನ್ನು ಕೊಡಬಹುದು ಅಂತೇಳಿ ಯಾರ್ಯಾರು ಭ್ರಮೆಯಲ್ಲಿದ್ದರೋ ಆ ಭ್ರಮೆಯಲ್ಲಿರ್ತಕ್ಕಂಥ ಅಷ್ಟು ತಲೆಗಳಿಗೆ ಇದೊಂದು ಆಘಾತ. ಇಲ್ಲೊಂದು ಸಿಸ್ಟಮ್ ಇದೆ, ಇಲ್ಲೊಂದು ವ್ಯವಸ್ಥೆ ಇದೆ, ಕಾನೂನಿದ್ದಾವೆ. ನೋಡಿ, ಅನರ್ಹರನ್ನು ನೀವು ಆ ಸ್ಥಾನಕ್ಕೆ ಬಂದು ಕೂರಿಸ್ತೀರಿ, ಅದನ್ನು ಯಾರೂ ಗಮನಿಸೋದಿಲ್ಲ. ಈ ತರಹದ ಭ್ರಮೆಗೆ ಯಾವ ಇಲಾಖೆಯೂ ಕೂಡ ಒಳಗಾಗಬಾರ್ದು. DK ಶಿವಕುಮಾರ್ ಅವರು ತಮ್ಮ ಸರ್ಕಾರವನ್ನು ರಚನೆ ಮಾಡಿದಂತಹ ಸಂದರ್ಭದಲ್ಲಿ ಅನೇಕ ಅಕ್ರಮ ನೇಮಕಾತಿಯ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಅವರ ಪೊಲಿಟಿಕಲ್ ಭಾಷಣದಲ್ಲಿ. ಅವರ ಭಾಷಣವನ್ನು ಕೇಳುವಾಗ ನಾವು ಅನ್ಕೋಬೇಕು ಬಹುಶಃ ಇದು ರಾಜ್ಯದಲ್ಲಿ ಎಲ್ಲೂ ಕೂಡ ಘಟಿಸೋದಿಲ್ಲ ಅಂತ. ಆದರೆ ದಿನಕ್ಕೊಂದು ನಾಯಿ ಕೊಡೆಗಳಂತೆ ಅಕ್ರಮ ನೇಮಕಾತಿಗಳಾಗ್ತಾ ಇದ್ದಾವೆ. ಸೊ ಇದಕ್ಕೊಂದು ಶಾಶ್ವತ ಪರಿಹಾರ ಬೇಕು. ಜೊತೆಗೆ ಫ್ರೀಡಮ್ ಟಿವಿ ಇವತ್ತು ವಿಸ್ತೃತವಾಗಿ ಬ್ರೇಕ್ ಮಾಡಿದಂತಹ ಸುದ್ದಿಗೆ ಇನ್ಸ್ಟೆಂಟ್ ಆಗಿ ಅತ್ಯಂತ ತ್ವರಿತಗತಿಯಲ್ಲಿ ಪ್ರತಿಫಲ ಸಿಗುತ್ತೆ ಅಂತ ನಾವು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ನಿಜಕ್ಕೂ ಕೂಡ ಫ್ರೀಡಮ್ ಟಿವಿಗೆ ಸಿಕ್ಕ ಅತಿ ದೊಡ್ಡ ಜಯ ಇದಾಗಿದೆ. ಸಂತೋಷ್. ಓಕೆ, ಧನ್ಯವಾದಗಳು ಸಾಹಿಲ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಫ್ರೀಡಮ್ ಟಿವಿ ಸರ್ಜಿಕಲ್ ಸ್ಟ್ರೈಕ್ಗೆ ಮಂಡಿ ಊರಿದೆ ಆಡಳಿತ. ಅಕ್ರಮ ನೇಮಕಾತಿ ಜಾಲವನ್ನ ಬಯಲು ಮಾಡಿತ್ತು ಫ್ರೀಡಮ್ ಟಿವಿ. ಅಡ್ಡದಾರಿಯಲ್ಲಿ ಹೊರಟಿದ್ದ ಪ್ರಭಾರ ನೇಮಕಾತಿಗೆ ಶಾಶ್ವತವಾಗಿ ಬ್ರೇಕ್ ಹಾಕಲಾಗಿದೆ. ಹೈಕೋರ್ಟ್ ಆದೇಶಕ್ಕೆ ಸಿಕ್ಕಿದೆ ಮನ್ನಣೆ. ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದ್ದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಆಗ್ರಹ ಕೂಡ ಕೇಳಿಬರ್ತಾ ಇದೆ. ಫ್ರೀಡಮ್ ಟಿವಿಯ ಸರ್ಜಿಕಲ್ ಸ್ಟ್ರೈಕ್ಗೆ ಆಡಳಿತ ಮಂಡಿ ಊರ್ತು. ಅಕ್ರಮ ನೇಮಕಾತಿ ಜಾಲವನ್ನ ಫ್ರೀಡಮ್ ಟಿವಿ ಬಯಲು ಮಾಡಿತ್ತು. ಅಡ್ಡದಾರಿಯಲ್ಲಿ ಹೊರಟಿದ್ದ ಪ್ರಭಾರ ನೇಮಕಾತಿಗೆ ಶಾಶ್ವತವಾಗಿ ಬ್ರೇಕ್ ಬಿದ್ದಿದೆ. ಈಗ ಹೈಕೋರ್ಟ್ ಆದೇಶ ಏನು ಕೊಟ್ಟಿತ್ತು ಆ ಆದೇಶವನ್ನು ಕೂಡ ಗಾಳಿಗೆ ತೂರಿದ್ರು. ಆದರೆ ಆ ಆದೇಶಕ್ಕೂ ಕೂಡ ಈಗ ಮನ್ನಣೆ ಸಿಕ್ಕಂತಾಗಿದೆ. ಇದರ ಜೊತೆಗೆ ಯಾರ್ಯಾರು ಈ ನಿಯಮಗಳನ್ನು ಗಾಳಿಗೆ ತೂರಿ ಅಡ್ಡದಾರಿಯಲ್ಲಿ ನೇಮಕಾತಿ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ರು ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂತಹ ಒಂದು ಒತ್ತಾಯ ಕೂಡ ಕೇಳಿಬರ್ತಾ ಇದೆ. ಯಾರ್ಯಾರು ಅಕ್ರಮವಾಗಿ ನೇಮಕಾತಿ ಮಾಡೋದಕ್ಕೆ ಹೋಗ್ತಾ ಇದ್ರು ಅವರ ಮೇಲೆ ಕ್ರಮ ಆಗಬೇಕು. ಇನ್ಚಾರ್ಜ್ ಡೀನ್ ಕಮ್ ಡೈರೆಕ್ಟರ್ ಅರ್ಹತೆ ಇಲ್ಲದಿದ್ರೂ ಕೂಡ ಹುದ್ದೆ ಪಡ್ಕೊಳ್ಳೋದಕ್ಕೆ ಅಂತ ನಡೀತಾ ಇದ್ದಂತಹ ಸಂಚಿದು ನಿಯಮಗಳನ್ನ ಗಾಳಿಗೆ ತೂರಿತ್ತು ಆಡಳಿತ ಮಂಡಳಿ. ಹುದ್ದೆ ನೀಡೋದಕ್ಕೆ ಹೊರಟಿದ್ದ ಆಡಳಿತ ಮಂಡಳಿಗೆ ಭಾರಿ ಮುಖಭಂಗ ಆಗಿದೆ. ಈಗ ನೇಮಕಾತಿ ಅಧಿಸೂಚನೆಯನ್ನ ಹಿಂದಕ್ಕೆ ಪಡೆದುಕೊಂಡಿದೆ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ. ಫ್ರೀಡಮ್ ಟಿವಿಯ ಸರ್ಜಿಕಲ್ ಸ್ಟ್ರೈಕ್ಗೆ ಆಡಳಿತ ಮಂಡಿ ಊರಿದೆ. ಈ ಅಕ್ರಮ ನೇಮಕಾತಿ ವಿಚಾರ ಯಾವಾಗ ನಮ್ಮ ಗಮನಕ್ಕೆ ಬಂತು, ಇದರ ಆಳಕ್ಕೆ ಇಳಿದ್ವಿ. ಯಾವ ರೀತಿಯಾಗಿ ನೇಮಕಾತಿ ಮಾಡಲಾಗ್ತಾ ಇದೆ, ಕೋರ್ಟ್ ಆದೇಶವನ್ನ ಯಾವ ರೀತಿಯಾಗಿ ಗಾಳಿಗೆ ತೂರಿದ್ದಾರೆ, ಕವಡೆ ಕಾಸಿನ ಕಿಮ್ಮತ್ತಿಲ್ಲದಂಗೆ ಮಾಡಿದ್ದಾರೆ. ಜೊತೆಗೆ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ, ಹೇಗೆ ಅಕ್ರಮವಾಗಿ ನೇಮಕಾತಿ ಮಾಡೋದಕ್ಕೆ ಹೊರಟಿದ್ದಾರೆ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಕಲೆ ಹಾಕಿದ್ವಿ. ಅದಾದ ನಂತರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇದ್ದಂತೆ ಈಗ ಕೊನೆಗೂ ಈ ನೇಮಕಾತಿಯನ್ನು ಹಿಂದಕ್ಕೆ ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ.